ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ರಾಶಿ ಫಲಾಲು ವಾಹಿನಿಗೆ ಆತ್ಮೀಯ ಸ್ವಾಗತ. ಇಂದು ನಾವು ವೃಷಭ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ತರ ಬದಲಾವಣೆಗಳ ಬಗ್ಗೆ ಹಿಂದೆಂದೂ ಕಾಣದಷ್ಟು ವಿವರವಾಗಿ ಚರ್ಚಿಸಲಿದ್ದೇವೆ. ಏಪ್ರಿಲ್ 15 ಎನ್ನುವುದು ಕೇವಲ ಒಂದು ದಿನಾಂಕವಲ್ಲ, ಅದು ನಿಮ್ಮ ದಶೆ ಬದಲಾಗುವ ಮಹಾಮುಹೂರ್ತ. ಈ ಲೇಖನದಲ್ಲಿ ನಾವು 10 ವಿಭಾಗಗಳ ಅಡಿಯಲ್ಲಿ ನಿಮ್ಮ ಸಂಪೂರ್ಣ ಜೀವನದ ವಿಶ್ಲೇಷಣೆಯನ್ನು ಮಾಡಲಿದ್ದೇವೆ. ಗ್ರಹಗತಿಗಳ ಮಹಾವಿಶ್ಲೇಷಣೆ, ಆಸ್ಟ್ರಾಲಜಿಕಲ್ ಅನಾಲಿಸಿಸ್. ವೃಷಭ ರಾಶಿಯ ಅಧಿಪತಿ ಶುಕ್ರ. ಶುಕ್ರನು ಸುಖ, ಭೋಗ ಮತ್ತು ಸೌಂದರ್ಯದ ಸಂಕೇತ. ಏಪ್ರಿಲ್ 15ರ ನಂತರ ಸೂರ್ಯನು ತನ್ನ ಉಚ್ಚ ಸ್ಥಾನದಿಂದ ಹೊರಬಂದು ವೃಷಭ ರಾಶಿಯತ್ತ ತನ್ನ ದೃಷ್ಟಿ ಹರಿಸುತ್ತಿದ್ದಂತೆ ನಿಮ್ಮ ರಾಶಿಯಲ್ಲಿ ರಾಜಯೋಗದ ಸಂಚಲನ ಆರಂಭವಾಗುತ್ತದೆ. ಗುರುಬಲ. ದೇವಗುರು ಬೃಹಸ್ಪತಿಯು ನಿಮ್ಮ ರಾಶಿಯ ಮೇಲೆ ಶುಭದೃಷ್ಟಿ ಬೀರುತ್ತಿರುವುದರಿಂದ ಹಣಕಾಸಿನ ಮುಗ್ಗಟ್ಟು ದೂರವಾಗಲಿದೆ. ಶನಿಯ ಪ್ರಭಾವ. ಶನಿದೇವನು ನಿಮ್ಮ ಕರ್ಮಸ್ಥಾನದಲ್ಲಿರುವುದರಿಂದ ನೀವು ಪಡು ಶ್ರಮಕ್ಕೆ ತಕ್ಕ ಪ್ರತಿಫಲ ಈಗ ಸಿಗಲು ಆರಂಭವಾಗುತ್ತದೆ. ವೃತ್ತಿಜೀವನ ಮತ್ತು ಉದ್ಯೋಗದ ಪರ್ವ. ಕರಿಯರ್ ಡೀಪ್ ಡೈವ್. ಉದ್ಯೋಗಸ್ಥರಿಗೆ ಈ ಸಮಯ ಅತ್ಯಂತ ಮಹತ್ವದ್ದು. ಹೊಸ ಹುದ್ದೆ. ನೀವು ಕೆಲಸ ಮಾಡುವ ಸಂಸ್ಥೆಯಲ್ಲಿ ನಿಮ್ಮನ್ನು ಮೇಲಾಧಿಕಾರಿಯನ್ನಾಗಿ ಮಾಡುವ ಸಾಧ್ಯತೆಯಿದೆ. ಸರ್ಕಾರಿ ಕೆಲಸ. ಸರ್ಕಾರಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವ ವೃಷಭ ರಾಶಿಯವರಿಗೆ ಈ ವರ್ಷದ 2ನೇ ಭಾಗವು ವರದಾನವಾಗಲಿದೆ. ಐಟಿ ಮತ್ತು ತಂತ್ರಜ್ಞಾನ. ಸಾಫ್ಟ್ವೇರ್ ಕ್ಷೇತ್ರದಲ್ಲಿರುವವರಿಗೆ ವಿದೇಶಕ್ಕೆ ಹೋಗುವ ಅವಕಾಶಗಳು ಹೆಚ್ಚಾಗಿವೆ. ವ್ಯಾಪಾರ ಮತ್ತು ಹೊಸ ಉದ್ಯಮ. ಬಿಸಿನೆಸ್ ಎಕ್ಸ್ಪಾನ್ಷನ್. ನೀವು ವ್ಯಾಪಾರ ಮಾಡುವವರು ಈ ಕೆಳಗಿನ ಅಂಶಗಳನ್ನು ಗಮನಿಸಿ. ಡಿಜಿಟಲ್ ವ್ಯಾಪಾರ. ನಿಮ್ಮ ವ್ಯಾಪಾರವನ್ನು ಆನ್ಲೈನ್ಗೆ ಕೊಂಡೊಯ್ಯಲು ಇದು ಸಕಾಲ. ಇದರಿಂದ ನಿಮ್ಮ ಗ್ರಾಹಕರ ಸಂಖ್ಯೆ ದುಪ್ಪಟ್ಟಾಗುತ್ತದೆ. ಷೇರು ಮಾರುಕಟ್ಟೆ. ಹಣವನ್ನು ಹೂಡಿಕೆ ಮಾಡುವಾಗ ಎಚ್ಚರವಿರಲಿ, ಆದರೆ ದೀರ್ಘಕಾಲದ ಹೂಡಿಕೆಗಳು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಗರಿಷ್ಠ ಲಾಭ ನೀಡಲಿವೆ. ಕೃಷಿ ವ್ಯವಹಾರ. ಕೃಷಿ ಸಂಬಂಧಿತ ಉದ್ಯಮದಲ್ಲಿರುವವರಿಗೆ ಉತ್ತಮ ಬೆಳೆ ಮತ್ತು ಅಧಿಕ ಲಾಭ ದೊರೆಯಲಿದೆ. ಆರ್ಥಿಕ ಸಮೃದ್ಧಿ. ಫೈನಾನ್ಷಿಯಲ್ ಗ್ರೋತ್. ಹಣದ ವಿಷಯದಲ್ಲಿ ನೀವು ಈ ಕೆಳಗಿನ ಬದಲಾವಣೆಗಳನ್ನು ಕಾಣಲಿದ್ದೀರಿ. ಆಸ್ತಿ ಖರೀದಿ. ದೀರ್ಘಕಾಲದ ಕನಸಾದ ಸ್ವಂತ ಮನೆ ಅಥವಾ ಜಮೀನು ಖರೀದಿಸಲು ಸಾಲದ ಸೌಲಭ್ಯಗಳು ಸುಲಭವಾಗಿ ದೊರೆಯಲಿವೆ. ಅನಿರೀಕ್ಷಿತ ಲಾಭ. ಹಳೆಯ ವಿಮೆ ಅಥವಾ ಕೋರ್ಟ್ ಕೇಸ್ಗಳಿಂದ ಹಣ ನಿಮ್ಮ ಕೈ ಸೇರುವ ಸಂಭವವಿದೆ. ಸಂಪತ್ತಿನ ಸಂಗ್ರಹ. ಅನಗತ್ಯ ಖರ್ಚುಗಳನ್ನು ನಿಲ್ಲಿಸಿ ಚಿನ್ನ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಮಾಡುವುದರಿಂದ ಭವಿಷ್ಯ ಭದ್ರವಾಗುತ್ತದೆ. ಕೌಟುಂಬಿಕ ಜೀವನ ಮತ್ತು ಸಂತೋಷ. ನಿಮ್ಮ ಮನೆಯಲ್ಲಿನ ವಾತಾವರಣ ಹೇಗಿರಲಿದೆ? ಮನಸ್ತಾಪಗಳ ಅಂತ್ಯ. ಸಹೋದರ ಅಥವಾ ಸಹೋದರಿಯರೊಂದಿಗೆ ಇದ್ದ ಆಸ್ತಿ ಕಲಹಗಳು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ದಾಂಪತ್ಯಗಳ ಪ್ರೇಮ. ನಿಮ್ಮ ಸಂಗಾತಿಯಿಂದ ಅನಿರೀಕ್ಷಿತ ಉಡುಗೊರೆ ದೊರೆಯಬಹುದು. ಪ್ರವಾಸ ಹೋಗಲು ಇದು ಸೂಕ್ತ ಸಮಯ. ಹಿರಿಯಳ ಆರೋಗ್ಯ. ತಂದೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದು ಮನೆಯಲ್ಲಿ ಧನಾತ್ಮಕ ಶಕ್ತಿ ಹೆಚ್ಚುತ್ತದೆ. ಪ್ರೇಮ ಮತ್ತು ವಿವಾಹ ಜೀವನ. ಲವ್ ಆ್ಯಂಡ್ ಮ್ಯಾರೇಜ್. ಹೊಸ ಸಂಬಂಧ. ಏಕಾಂಗಿಯಾಗಿರುವ ವೃಷಭ ರಾಶಿಯವರಿಗೆ ಮನಸ್ಸಿಗೊಪ್ಪುವ ಸಂಗಾತಿ ಸಿಗುವ ಯೋಗವಿದೆ. ವಿವಾಹ ನಿಶ್ಚಯ. ವಿವಾಹಕ್ಕೆ ಅಡೆತಡೆ ಉಂಟಾಗುತ್ತಿದ್ದರೆ ಏಪ್ರಿಲ್ 15ರ ನಂತರದ ಸಂಬಂಧಗಳು ವಿವಾಹದ ಹಂತಕ್ಕೆ ತಲುಪಲಿವೆ. ನಂಬಿಕೆ. ಪ್ರೇಮ ಸಂಬಂಧದಲ್ಲಿ 3ನೇ ವ್ಯಕ್ತಿಯ ಮಾತನ್ನು ಕೇಳಿ ಜಗಳ ಮಾಡಬೇಡಿ, ಪರಸ್ಪರ ನಂಬಿಕೆ ಮುಖ್ಯ. ಆರೋಗ್ಯ ಭಾಗ್ಯ. ಹೆಲ್ತ್ ಆ್ಯಂಡ್ ಫಿಟ್ನೆಸ್. ದೈಹಿಕ ಬದಲಾವಣೆ. ತೂಕ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಆಹಾರದ ಬಗ್ಗೆ ಗಮನವಿರಲಿ. ಮಾನಸಿಕ ಒತ್ತಡ. ಕೆಲಸದ ಒತ್ತಡದಿಂದ ತಲೆನೋವು ಬರಬಹುದು, ಆದ್ದರಿಂದ ದಿನಕ್ಕೆ 15 ನಿಮಿಷ ಧ್ಯಾನ ಮಾಡಿ. ಪರಿಹಾರ. ಶುದ್ಧವಾದ ಕುಡಿಯುವ ನೀರು ಮತ್ತು ಸಮಯಕ್ಕೆ ಸರಿಯಾದ ನಿದ್ರೆ ನಿಮ್ಮ ಮುಖದ ಹೊಳಪನ್ನು ಹೆಚ್ಚಿಸುತ್ತದೆ. ವಿದ್ಯಾರ್ಥಿಗಳ ಅಭಿವೃದ್ಧಿ. ಎಜುಕೇಷನ್. ಉನ್ನತ ಶಿಕ್ಷಣ. ಪಿಜಿ ಅಥವಾ ಪಿಎಚ್ಡಿ ಮಾಡಲು ಬಯಸುವವರಿಗೆ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ಸೀಟು ದೊರೆಯಲಿದೆ. ಪರೀಕ್ಷಾ ಯಶಸ್ಸು. ಈ ಬಾರಿ ನೀವು ಪಡು ಶ್ರಮ ನಿಮ್ಮನ್ನು ಇಡೀ ಜಿಲ್ಲೆಗೆ ಅಥವಾ ರಾಜ್ಯಕ್ಕೆ ಮಾದರಿಯನ್ನಾಗಿ ಮಾಡಬಹುದು. ಕಿವಿಮಾತು. ಸೋಮಾರಿತನ ಮತ್ತು ಮೊಬೈಲ್ ಬಳಕೆಯನ್ನು ಕಡಿಮೆ ಮಾಡಿ ಗುರಿಯತ್ತ ಗಮನಹರಿಸಿ. ವಿಶೇಷ ಎಚ್ಚರಿಕೆ ಮತ್ತು ಸವಾಲುಗಳು. ಪ್ರಿಕಾಷನ್ಸ್. ಬದುಕು ಯಾವಾಗಲೂ ಹೂವಿನ ಹಾಸಿಗೆ ಅಲ್ಲ, ಕೆಲವು ಎಚ್ಚರಿಕೆಗಳಿರಲಿ. ಯಾರನ್ನೂ ಅತಿಯಾಗಿ ನಂಬಬೇಡಿ. ನಿಮ್ಮ ಆಫೀಸ್ ರಹಸ್ಯಗಳನ್ನು ಅಥವಾ ಹಣದ ವಿಷಯವನ್ನು ಗುಟ್ಟಾಗಿಡಿ. ಕಾನೂನು ಸಂಬಂಧ. ಯಾವುದೇ ಪೇಪರ್ಗಳಿಗೆ ಸಹಿ ಮಾಡುವಾಗ 10 ಬಾರಿ ಓದಿ ನೋಡಿ. ವಾಹನ ಚಾಲನೆ. ರಾತ್ರಿ ವೇಳೆಯ ಪ್ರಯಾಣದಲ್ಲಿ ವೇಗವನ್ನು ಮಿತಿಗೊಳಿಸಿ. ಮಹತ್ವದ ಪರಿಹಾರೋಪಾಯಗಳು. ಪವರ್ಫುಲ್ ರೆಮಿಡೀಸ್. ನಿಮ್ಮ ಅದೃಷ್ಟವನ್ನು 100ಕ್ಕೆ 100ರಷ್ಟು ಹೆಚ್ಚಿಸಿಕೊಳ್ಳಲು ಇವುಗಳನ್ನು ಅನುಸರಿಸಿ. ಶುಕ್ರವಾರ.
ಬಿಳಿ ಬಣ್ಣದ ಹೂವುಗಳನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ. ದಾನ: ಅಂಧರಿಗೆ ಅಥವಾ ವಿಶೇಷ ಚೇತನರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡಿ. ಮಂತ್ರಜಪ: ಪ್ರತಿದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 21 ಬಾರಿ ಪಠಿಸಿ. ಗೋಸೇವೆ: ಹಸುಗಳಿಗೆ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗುತ್ತವೆ. ಮುಕ್ತಾಯ: ವೃಷಭ ರಾಶಿಯವರೇ, ಈ ಏಪ್ರಿಲ್ 15ರ ನಂತರದ ಸಮಯವು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲನ್ನು ತೆರೆಯಲಿದೆ. ಧೈರ್ಯವಾಗಿ ಹೆಜ್ಜೆ ಇಡಿ, ಯಶಸ್ಸು ನಿಮ್ಮ ಪಾದದ ಹತ್ತಿರವಿರುತ್ತದೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ರಾಶಿ ಫಲಾಲು ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಈ ಲೇಖನವನ್ನು ನಿಮ್ಮ ವೃಷಭ ರಾಶಿಯ ಸ್ನೇಹಿತರಿಗೆ ಶೇರ್ ಮಾಡಿ.